हेलो गाइस ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಇನ್ಸ್ಟಂಟ್ ಆಗಿ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂಲಕನೇ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂಡ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಲೋನ್ ತಗೊಂಡಿದ್ದೀನಿ ಗೈಸ್ ಸೋ ನಿಮಗೆ ಅದಕ್ಕೆ ಹೇಳ್ತಾ ಇದೀನಿ ಈ ಒಂದು ಆಪ್ ಅಲ್ಲಿ ಎಲ್ಲರಿಗೂ ಕೂಡ ಸಾಲ ಸಿಗುತ್ತೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಇನ್ನೂ ಈಜಿಲಿ ಲೋನ್ ನ ಇಲ್ಲಿ ನೀವು ತಗೋಬಹುದು ಸೋ ಯಾವ ರೀತಿಯಾಗಿ ಈ ಒಂದು ಆಪ್ ಅಲ್ಲಿ ಲೋನ್ ಸಿಗುತ್ತೆ ಏನು ಪ್ರಾಸೆಸ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋನಲ್ಲಿ ಸೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಗೈಸ್ ಇಲ್ಲಿ ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಅನ್ನೋದಾಗಿದೆ ಸೊ ಇಲ್ಲಿ 60 ತಿಂಗಳವರೆಗೆ ಟೆನ್ಯೂರ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಸಿಗುತ್ತೆ ಜಸ್ಟ್ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಂತಾನೆ ಲೋನ್ ತಗೋಬಹುದು ಸೊ ಇವಾಗ ತಿಳ್ಕೊಳ್ಳೋಣ ಅಪ್ಲೈ ಮಾಡ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಸರಿನಾ ಅಪ್ಲೈ ಮಾಡ್ಕೊಳಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನಂತರ ಅಪ್ಲೈ ಪ್ರೋಸೆಸ್ ಕೂಡ ತಿಳಿಸ್ಕೊಡ್ತೀನಿ ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಈ ಒಂದು ಆಪ್ ಅಲ್ಲಿ 5 ಲಕ್ಷ ರೂಪಾಯಿ ವರೆಗೆ ಸಾಲ ಅನ್ನೋದು ಸಿಗ್ತಾ ಇದೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂಲಕನೇ ತಗೋಬಹುದು 60 ತಿಂಗಳವರೆಗೆ ಟೆನ್ಯೂರ್ ಅನ್ನೋದಿರುತ್ತೆ ಸೊ ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸೊ ಫಸ್ಟ್ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನಂತರ OTP ಬರುತ್ತೆ OTP ಎಂಟರ್ ಮಾಡಿದ ತಕ್ಷಣ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ 5 ಲಕ್ಷ ರೂಪಾಯಿ ವರೆಗಿನ ಸಾಲನ ಜಸ್ಟ್ ನೀವು 4 ಸ್ಟೆಪ್ಸ್ ಅಲ್ಲೇ ತಗೋಬಹುದು ಸೊ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಬೇಕು ನಂತರ ಆಫರ್ ಅನ್ನ ನಿಮಗೆ ಬರುತ್ತೆ ನಂತರ ಡಿಜಿಟಲ್ KYC ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಬೇಕು ನಂತರ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಆಡ್ ಮಾಡ್ಕೋಬೇಕು ನಂತರ ಇಲ್ಲಿ ನೀವು ಲೋನ್ ತಗೋಬಹುದು ಪ್ರೊಸೆಸ್ ಮಾಡ್ಕೊಂಡು ಸೊ ಇಲ್ಲಿ ಬೆನಿಫಿಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ 0 ಹಿಡನ್ ಫೀಸ್ ಇರುತ್ತೆ 100% ಇಲ್ಲಿ ಡಿಜಿಟಲ್ ಜರ್ನಿನೇ ಇರುತ್ತೆ ಅಂಡ್ ಫಾಸ್ಟ್ ಆಗಿ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಸೊ 50 ಮಿಲಿಯನ್ಗೂ ಹೆಚ್ಚು ಆಪ್ ಡೌನ್ಲೋಡ್ಸ್ ಕೂಡ ಇದೆ 1 ಕೋಟಿಗೂ ಹೆಚ್ಚು ಲೋನ್ಸ್ ನ ಡಿಸ್ಪೋಸ್ ಕೂಡ ಮಾಡಿದೆ ಸೊ ಇಲ್ಲಿ ಲೆಟ್ ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳುತ್ತೆ ನೀವು ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೇಚರ್ ಆಫ್ ವರ್ಕ್ ಕೇಳುತ್ತೆ ಏನು ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ವರ್ಕ್ ಅನ್ನ ನೀವು ಎಂಟರ್ ಮಾಡ್ಕೋಬೇಕು ಅಥವಾ ಇಲ್ಲಿ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕಂಪನಿ ನೇಮ್ ಅನ್ನು ಕೇಳುತ್ತೆ ಅದನ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಪರ್ಸನಲ್ ಇನ್ಕಮ್ ಕೇಳುತ್ತೆ ಸೊ ಎಷ್ಟು ನಿಮ್ದು ಇನ್ಕಮ್ ಬರ್ತಾ ಇದೆ ಅದನ್ನ ನೀವು ಎಂಟರ್ ಮಾಡ್ಕೊಳ್ಳಿ ನಂತರ ಪರ್ಪಸ್ ಆಫ್ ಯುವರ್ ಲೋನ್ ಅಂದ್ರೆ ಏನಕ್ಕೆ ಈ ಒಂದು ಲೋನ್ ನೀವು ತಗೊಂತಾ ಇದ್ರಾ ಮೆಡಿಕಲ್ ಎಕ್ಸ್ಪೆನ್ಸಸ್ಗೋಸ್ಕರನ ಶಾಪಿಂಗ್ಗೋಸ್ಕರನ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಗೋಸ್ಕರನ ಯುಟಿಲಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು ಟ್ರಾವೆಲ್ ಎಜುಕೇಶನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು ಬೈಯಿಂಗ್ ಇನ್ಶೂರೆನ್ಸ್ ಅದರ್ಸ್ ಏನಿದೆ ನೋಡಿ ಅದನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಗೈಸ್ ಓಕೆ ಸೊ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರಿಕ್ವೈರ್ಡ್ ಲೋನ್ ಅಮೌಂಟ್ ಅಂದ್ರೆ ಎಷ್ಟು ನಿಮಗೆ ಲೋನ್ ಅಮೌಂಟ್ ಬೇಕು ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಇದನ್ನ ಟಿಕ್ ಮಾಡ್ಕೋಬೇಕು KYC ಇದನ್ನೆಲ್ಲ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಸರಿನಾ ಕ್ಲಿಕ್ ಮಾಡಿದ ತಕ್ಷಣ ಎಲಿಜಿಬಿಲಿಟಿ ಅನ್ನೋ ಚೆಕ್ ಆಗುತ್ತೆ ವಿದಿನ್ 1 ಮಿನಿಟಲ್ಲೇ ನಮಗೆ ತೋರಿಸ್ಬಿಡುತ್ತೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಎಲಿಜಿಬಲ್ ಆಗಿದ್ದರೆ ನೆಕ್ಸ್ಟು ನೀವು ಕಂಟಿನ್ಯೂ ಮಾಡ್ಕೋಬೋದು ಅಡ್ರೆಸ್ ತೋರಿಸುತ್ತೆ ಅಡ್ರೆಸ್ಸನ್ನು ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಅಡ್ರೆಸ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೆಸಿಡೆನ್ಸ್ ಸಿನ್ಸ್ ಅಂತ ಬರುತ್ತೆ ಅಂದರೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇರ್ತಾ ಇದ್ದೀರಾ ಅಂದರೆ ಯಾವ ವರ್ಷದಿಂದ ಇರ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಕ್ಲಿಕ್ ಮಾಡಿದ ತಕ್ಷಣ ಫೆಚಿಂಗ್ ಡಾಟಾ ಅಂತ ಬರುತ್ತೆ 1 ಮಿನಿಟಲ್ಲೇ ನಮಗೆ ನೆಕ್ಸ್ಟು ಇಲ್ಲಿ ಆಫರ್ನ ಅವೈಲೇಬಲ್ ಮಾಡಿಸುತ್ತೆ ಸೊ ನೆಕ್ಸ್ಟು ನನಗೆ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು 1 ಮಿನಿಟಲ್ಲೇ ನನಗೆ ತೋರಿಸುತ್ತೆ ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಕೂಡ ನಾನು ಇಲ್ಲಿ ಪಾಸನ್ನು ಮಾಡ್ತಾ ಇಲ್ಲ ಗೈಸ್ ಸರಿನಾ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಸೊ ನೋಡ್ತಾ ಇರ್ಬೋದು ಗೈಸ್ ನನಗೆ 30,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಲೋನ್ ಸಿಕ್ತು ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ ಬಟ್ ನಾನು ಇಲ್ಲಿ 1 ಲಕ್ಷ ಲೋನ್ ಹಾಕ್ಕೊಂಡಿದ್ದೆ ಬಟ್ ನನಗೆ ಇಲ್ಲಿ ಬಂದ್ಬಿಟ್ಟು 30,000 ಸಿಕ್ಕಿದೆ ಆ್ಯಂಡ್ ಇಟ್ಸ್ ಓಕೆ ನೆಕ್ಸ್ಟು ಇಲ್ಲಿ ಈ ಒಂದು ಲೋನ ತೊಗೊಂಡು ಮತ್ತೆ ರೀಪೇಮೆಂಟ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಓಕೆನಾ ಆ್ಯಂಡ್ ಡಿಸ್ಪೋಸ್ ಅಮೌಂಟ್ ನೋಡ್ತಾ ಇರ್ಬೋದು 27,876 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಮೌಂಟ್ ಡಿಸ್ಪೋಸ್ ಆಗೋದು ಆ್ಯಂಡ್ ಮಂತ್ಲಿ EMI ನೋಡ್ತಾ ಇರ್ಬೋದು 5,492 ರೂಪಾಯಿ ಆ್ಯಂಡ್ ಟೆನ್ಯೂರು 6 ತಿಂಗಳು ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 33% ಪರ್ ಆ್ಯನಮ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ಆದರೆ ನೀಡಿತ್ತು ಅಂತಂದರೆ ದುಡ್ಡಿನ ಅವಶ್ಯಕತೆ ಇದೆ ಅಂತಂದರೆ ಇಷ್ಟು ಇಂಟ್ರೆಸ್ಟ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಒಂದು ಆ್ಯಪ್ ಆಗಿರ್ಬೋದು ಗೈಸ್ ಸರಿನಾ ಸೊ ನೋಡಿ ನಿಮಗೆ ನೀಡಿತ್ತು ಅಂದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂತಾರೆ ತೊಗೊಳಕ್ಕೆ ಹೋಗಬೇಡಿ ಏಕೆಂದರೆ ಮತ್ತೆ ನೀವು ಇದನ್ನು ರೀಪೇಮೆಂಟ್ ಮಾಡಬೇಕಾಗಿರುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಗೈಸ್ ಸರಿನಾ ಸೊ ಇಲ್ಲಿ 17 ಮಾರ್ಚ್ 2025ಕ್ಕೆ ನಾನು ಇಲ್ಲಿ ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಸೊ ವ್ಯೂ ರೀಪೇಮೆಂಟ್ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ತೋರಿಸುತ್ತೆ ಗೈಸ್ ಸರಿನಾ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಫೀಸ್ ಆ್ಯಂಡ್ ಚಾರ್ಜಸ್ಸು ಎಷ್ಟಿದೆ ಇನ್ಕ್ಲೂಡಿಂಗ್ GST 2,124 ರೂಪಾಯಿ ಇದೆ ನಂತರ ಡಿಸ್ಪೋಸ್ ಆಗೋದು ಅಮೌಂಟು 27,876 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ರೈಟ್ ನಂತರ ಲೋನ್ ಟೆನ್ಯೂರ್ ನೋಡ್ತಾ ಇರ್ಬೋದು 6 ತಿಂಗಳು ಆ್ಯಂಡ್ ಟೋಟಲ್ ಇಂಟ್ರೆಸ್ಟು 2,892 ರೂಪಾಯಿ ನಂತರ ಎಷ್ಟು ರೀಪೇಮೆಂಟ್ ಮಾಡಿರ್ತೀನಿ ಅಂತಂದರೆ 32,892 ರೂಪಾಯಿ ನಾನು ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಓಕೆ ಸೊ ಇಲ್ಲಿ 6 ತಿಂಗಳವರೆಗೆ ಈ ಒಂದು ಲೋನ್ ಸಿಗ್ತಾ ಇದೆ ಮಂತ್ಲಿ ಇಷ್ಟು ಪೇಮೆಂಟ್ ಮಾಡಬೇಕು 5,492 ರೂಪಾಯಿ ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಸೊ ಬ್ಯಾಂಕ್ ಡೀಟೇಲ್ಸ್ ಅಂದರೆ KYC ಕಂಪ್ಲೀಟ್ ಮಾಡ್ಕೊಬೇಕು ಸೊ ಜಸ್ಟ್ ಏನಿಲ್ಲ ಆಧಾರ್ ಕಾರ್ಡಿಂದ ವಿಡಿಯೋ ವೆರಿಫಿಕೇಷನ್ ಮಾಡ್ಕೊಬೇಕು ಸೊ ಈಸಿ ಅದೇನು ಫಿಸಿಕಲ್ ಪ್ಯಾನ್ ಕಾರ್ಡ್ನ ಇಟ್ಕೊಂಡ್ಬಿಟ್ಟು ನೀವು ಜಸ್ಟ್ ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡ್ಬಿಟ್ಟು ಜಸ್ಟ್ ಒಂದು ವೀಡಿಯೋನ ತೊಗೊಂಡ್ಬಿಟ್ರೆ
ನಿಮ್ಮದು ಮುಗೀತು ಗೈಸ್, ಆಗಿಬಿಡುತ್ತೆ. ಸೊ ಅದಾನಂತರ ಇನ್ಸ್ಟಂಟಾಗಿ ಲೋನ್ನ ತೊಗೋಬೋದು, ಡಿಸ್ಪೋಸ್ ಮಾಡ್ಕೋಬೋದು ಬ್ಯಾಂಕ್ ಅಕೌಂಟ್ಗೆ. ಸೊ ಇಷ್ಟಿರುತ್ತೆ. ನನಗೆ ಸದ್ಯಕ್ಕೆ ಇಲ್ಲಿ ಲೋನ್ ಬೇಕಾಗಿಲ್ಲ. ಸೊ ಈಸಿ ಪ್ರಾಸೆಸ್ ಇರುತ್ತೆ, ಮುಂದಿನ ನೀವು ಮಾಡಿಕೊಂಡು ಲೋನ ತೊಗೋಬೋದು ಗೈಸ್, ಸರಿನಾ? ಸೊ ಇಷ್ಟಿರುತ್ತೆ. ಆ್ಯಂಡ್ ಈ ಒಂದು ಆ್ಯಪ್ನಲ್ಲಿ ಲೋನ್ ತೊಗೋಬೋದು. ಅಪ್ಲಿಕೇಶನ್ ಬಂದ್ಬಿಟ್ಟು ರಿಂಗ್ ಅಂತ, ಹೌದು. ಸೊ ಕಿಶ್ತ್ ಅವ್ರ ಕಡೆಯಿಂದನೇ ರಿಂಗ್ ಅಪ್ಲಿಕೇಶನ್ ಬರ್ತಾ ಇರೋದು. ಕಿಶ್ತ್ ನಿಮ್ಗೆ ಗೊತ್ತಿರ್ಬೋದು, ಅದು ಕೂಡ ಒಳ್ಳೆ ಕಂಪನಿ ಗೈಸ್. ಆ್ಯಂಡ್ ಅಲ್ಲಿಂದನೇ ಈ ಒಂದು ಅಪ್ಲಿಕೇಶನ್ ಕೂಡ ಬರ್ತಾ ಇದೆ. ಆ್ಯಂಡ್ 4.6 ಸ್ಟಾರ್ ರೇಟಿಂಗ್ ಇದೆ. 7,71,000 ಯೂಸ್ ಇದೆ. ಜೊತೆಗೆ 1 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, ಎಲ್ರಿಗೂ ಸಾಲ ಸಿಗುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೆ ರಿಂಗಲ್ಲಿ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಟ್ರೂ ಬ್ಯಾಲೆನ್ಸ್, ಹೌದು. ಟ್ರೂ ಬ್ಯಾಲೆನ್ಸನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಗೈಸ್. ಟ್ರೂ ಬ್ಯಾಲೆನ್ಸಲ್ಲಿ ನನಗೆ 2 ಲಕ್ಷ ಕ್ಯಾಶ್ ಲೋನ್, 1 ಲಕ್ಷ ರೂಪಾಯಿವರೆಗೆ ಲೆವೆಲಪ್ ಲೋನ್ ಕೂಡ ಸಿಕ್ಕಿದೆ. ನಾನು ಡೀಟೇಲಾಗಿ ವೀಡಿಯೋನ ಮಾಡಿದ್ದೀನಿ ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ಲೋನ್ ತೊಗೊಂಡ್ಬಿಟ್ಟು. ಆ ಒಂದು ವೀಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು ಗೈಸ್, ಸರಿನಾ? 5 ಕೋಟಿ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಕಂಪನಿ ಇದೆ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಎಲ್ರಿಗೂ ಕೂಡ 2 ಲಕ್ಷ ಸಾಲ ಸಿಗುತ್ತೆ ಟ್ರೂ ಬ್ಯಾಲೆನ್ಸಲ್ಲಿ. ಸೊ ಡೀಟೇಲಾಗಿ ವೀಡಿಯೋ ಕೊಟ್ಟಿರ್ತೀನಿ, ಆ ಒಂದು ವೀಡಿಯೋ ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ್ಯಪ್ ಲಿಂಕನ್ನು, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೋಬೋದು, ಓಕೆನಾ? ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.